ನಮ್ಮ ಸಂಬಳ ಹೆಚ್ಚಿಸೋದಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಆದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡೋದಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಗ್ರೇಟರ್ ಮೈಸೂರು ಅಂತೆ, ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾರಕ್ಕೆ ಸ್ವಾಮಿ ಇವೆಲ್ಲ? ಯಾರಿಗ್ ಲಾಭ ಆಗತ್ತೆ? ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ, ದೊಡ್ಡ ದೊಡ್ಡ ಬಿಲ್ಡರ್ಸ್ಗೆ, ಅವ್ರಿಗಲ್ವಾ ಇದು ಲಾಭ ಆಗೋದು? ಅಂತದಕ್ಕೆ ಇನ್ವೆಸ್ಟ್ಮೆಂಟ್ ಇದೆ. ಆದ್ರೆ ಅಂಗನವಾಡಿ ಕೇಂದ್ರಗಳನ್ನ ತೆಗೆಯೋದಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ. ಈ ಸರ್ಕಾರಗಳು ಹೇಗೆ ಬಂಡ್ ಬಿದ್ದೋಗಿವೆ ಅಂದ್ರೆ, ಈ ಸರ್ಕಾರ ಆ ಸರ್ಕಾರ ಅಂತಲ್ಲ, ಬಿಜೆಪಿನೂ ಅಂತಲ್ಲ, ಕಾಂಗ್ರೆಸ್ ಅಂತನೂ ಅಲ್ಲ. ಯಾರು ಬಂದ್ರು ಅದೇ ಕತೆ. ಇದೇ ಬಿಜೆಪಿ ಸರ್ಕಾರದವರು ಹಿಂದೆ ಆಡಳಿತ ನಡೆಸಿದ್ರು. 1,000 ಹೆಚ್ಚಿಸ್ತೀವಿ ಅಂತ ಹೇಳಿ ಕುರ್ಚಿ ಖಾಲಿ ಮಾಡಿ ಅಧಿಕಾರ ಮುಗಿಸ್ಕೊಂಡು ಮನೆಗೆ ಹೊಟ್ಟೋದ್ರು. ನೆಕ್ಸ್ಟ್ ಬಂದ್ರು ಕಾಂಗ್ರೆಸ್ನವರು, ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರು. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು. 15,000 ನಾವು ಮಾಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಆಯ್ತು ಸ್ವಾಮಿ, ಎಲ್ಲಿ ನೀವು ಕೊಟ್ಟ ಮಾತು ಎಲ್ಲಿ ಉಳಿಸ್ಕೊಂಡಿದ್ದೀರಾ? ಇದನ್ನು ಜುಮ್ಲಾನ? ಬಿಜೆಪಿ ತರನೇ ಕಾಂಗ್ರೆಸ್ ಯಾವ ರೀತಿನೂ ಭಿನ್ನ ಇಲ್ಲ. ಇವ್ರದ್ದು ಜುಮ್ಲಾ. ಜುಮ್ಲಾ ಅಂದ್ರೆ ಏನು? ಹಿಂಗೆ ಮಾತಾಡೋದು. ಮೋದಿ ಸರ್ಕಾರ ಹೇಳ್ತಲ್ಲ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಎಲ್ಲಿ ಕೊಟ್ರು 2 ಕೋಟಿ ಉದ್ಯೋಗ? ಮೊನ್ನೆ ಧಾರವಾಡಲ್ಲಿ ನೀವು ನೋಡಿರ್ತೀರಾ, ಫ್ರಂಟ್ ಪೇಜ್ ನ್ಯೂಸ್. ಸಾವಿರಾರು ಯುವಕರು ಬೀದಿಗಿಳಿದು ಉದ್ಯೋಗ ಕೊಡಿ ಸ್ವಾಮಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಉದ್ಯೋಗ ಇಲ್ಲ. ಎಷ್ಟೇ ಉನ್ನತ ಮಟ್ಟದ ಶಿಕ್ಷಣ ತಗೊಳ್ಳಿ, ಉದ್ಯೋಗ ಇಲ್ಲ. ಅವರ ಬೇಡಿಕೆಗಳು ಈಡೇರ್ತಾ ಇಲ್ಲ. ಇನ್ನು ನಾವು ಹೆಣ್ಮಕ್ಳದು, ಆಶಾ, ಅಂಗನವಾಡಿ, ಬಿಸಿ ಊಟದ ಹೆಣ್ಮಕ್ಳು, ಸರ್ಕಾರದ ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತರ್ತಾ ಇರುವಂತ ಹೆಣ್ಮಕ್ಳು, ನಮಗೆ ನಮ್ಮ ಸ್ಥಿತಿನ ಅಧೋಗತಿಯಲ್ಲಿಟ್ಟಿದ್ದಾರೆ. ಸ್ನೇಹಿತರೆ, ನಾವು ಕೇಳ್ತಾ ಇರೋ ಬೇಡಿಕೆ 100% ಇದು ನ್ಯಾಯಯುತವಾದ ಬೇಡಿಕೆ. ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಲ್ಲಿ ಇದು ಹೇಳಲಾಗಿದೆ. ಅಂಗನವಾಡಿ ನೌಕರರನ್ನ ಸಿ ಮತ್ತೆ ಡಿ ಗ್ರೂಪ್ ಎಂಪ್ಲಾಯೀಸ್ ಅಂತ ಪರಿಗಣಿಸಬೇಕು ಅಂತ ಹೇಳಿ. ನಾವು ಸಿ ಮತ್ತೆ ಡಿ ಗ್ರೂಪ್ ನೌಕರರು ಏನ್ ಕೆಲಸ ಮಾಡ್ತಿದಾರೋ ಅಷ್ಟೇ ಕೆಲಸ ಮಾಡ್ತಾ ಇದೀವಿ. ಅಷ್ಟು ಕೆಲಸಕ್ಕೆ ಅಷ್ಟು ಸಮಾನ ವೇತನ ಕೊಡ್ಬೇಕಲ್ವಾ? ಆ ಎಲ್ಲಾ ಬೆನಿಫಿಟ್ಸ್ ಕೊಡ್ಬೇಕಲ್ವಾ ನಮಗೆ? ನಮ್ಮ ಬೇಡಿಕೆ ನ್ಯಾಯಯುತವಾದದ್ದು ಅಂತ ಹೇಳಿ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅದು ಓಕೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಟ್ಲೀಸ್ಟ್ ನಮ್ಮನ್ನ ಸಿ ಮತ್ತೆ ಡಿ ಗ್ರೂಪ್ ಎಂಪ್ಲಾಯೀಸ್ ಅಂತ ಪರಿಗಣಿಸೋ ತನಕ ನಮ್ಮ ವೇತನನ ಅಷ್ಟೇ ಸಮ ವೇತನ ಕೊಡ್ಬೇಕಲ್ವಾ ನಮಗೆ? ಸ್ನೇಹಿತರೆ, ನಮ್ಮ ಆಳೋ ಸರ್ಕಾರಗಳಿಗೆ ಕಿಂಚಿತ್ತು ನಮ್ಗಳ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಸ್ಪಷ್ಟ ಆಗೋಗ್ತಾ ಇದೆ. ಅವರಿಗೆ ಕಾಳಜಿ ಹಾಗಾದ್ರೆ ಯಾರ ಬಗ್ಗೆ ಇದೆ? ಇವತ್ತು ನಮ್ಮ ಸಂಬಳ ಹೆಚ್ಚಿಸೋದಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಆದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡೋದಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಗ್ರೇಟರ್ ಮೈಸೂರು ಅಂತೆ, ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೆ, ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾರಕ್ಕೆ ಸ್ವಾಮಿ ಇವೆಲ್ಲ? ಯಾರಿಗ್ ಲಾಭ ಆಗತ್ತೆ? ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ, ದೊಡ್ಡ ದೊಡ್ಡ ಬಿಲ್ಡರ್ಸ್ಗೆ, ಅವ್ರಿಗಲ್ವಾ ಇದು ಲಾಭ ಆಗೋದು? ಅಂತದಕ್ಕೆ ಇನ್ವೆಸ್ಟ್ಮೆಂಟ್ ಇದೆ. ಆದ್ರೆ ಅಂಗನವಾಡಿ ಕೇಂದ್ರಗಳನ್ನ ತೆಗೆಯೋದಿಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲ. ನಮ್ಮ ಸಂಬಳ ಹೆಚ್ಚು ಮಾಡೋದಿಕ್ಕೆ ಅವರಿಗೆ ಬಜೆಟ್ ಅಲ್ಲಿ ಪಕ್ಕಕ್ಕಿಡೋದಿಕ್ಕೆ ದುಡ್ಡಿಲ್ಲ. ಹಾಗಾದ್ರೆ ನಿಚ್ಚಳವಾಗಿದೆ, ನಮ್ಮ ಸರ್ಕಾರಗಳು ಆಗರ್ಭ ಶ್ರೀಮಂತರ ಪರ,